ಇವತ್ತು ನಾನು ನಿಮಗೆ ಕೈ ಜೋಡಿಸಿ ಮನವಿ ಮಾಡಲು ನಮ್ಮ ಜವಾಬ್ದಾರಿ ಇದೆ. ಜನತಾದಳದ ಕಾರ್ಯಕರ್ತರು, ಜನತಾದಳದ ನಾಯಕರ ಜವಾಬ್ದಾರಿ ಇದೆ. ಕೈ ಜೋಡಿಸಿ ಮನವಿ ಮಾಡಿದ್ದೇನೆ. ಇವತ್ತು ಇಂಥ ಒಂದು ಆಡಳಿತ ಏನ್ ನಡೀತಾ ಇದೆ, ಮುಂದೆ ಬಹಳ ಕಷ್ಟದ ದಿನಗಳನ್ನ ಇಡೀ ರಾಜ್ಯ ನೋಡ್ಬೇಕಾಗತ್ತೆ. ಅದಕ್ಕೆ ನನ್ನ ಕಾರ್ಯಕರ್ತರುಗಳು ಇವತ್ತು ಅವಕಾಶ ಕೊಡಬೇಡಿ. ನಿಮ್ ಕೈಲೇ ಇವತ್ತು ಈ ರಾಜ್ಯ ಉಳಿಬೇಕಾದಂಥದ್ದು ಜನತಾದಳದ ಕಾರ್ಯಕರ್ತರಿಂದ ಅಂತಕ್ಕಂಥದ್ದನ್ನ ನಾನಿವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ ಬಯಸ್ತೀನಿ. ನಿಮ್ ಕೈಲಿ ಮಾತ್ರ ಸಾಧ್ಯ. ಇನ್ ಯಾವ ಪಕ್ಷಗಳ ಮೇಲೂ ಇವತ್ತು ರಾಜ್ಯ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾದ್ರೂ ಉಂಟಾ? ನಮ್ಮ ಮೈನಾರಿಟೀಸ್ ನಲ್ಲಿ ಕೂತಿದ್ ಕೆಲವು ಲೀಡರ್ ಇಲ್ಲ, ನಮ್ಮ ಮುಸಲ್ಮಾನ್ ಬಂದವರು ಕೂತಿದ್ರಿ, ನೋಡಿದೆ ನಾನು. ಪಾಪ ನಮಗೂ ನಿಮಗೂ ಇರೋ ಸಂಬಂಧ ಕೆಡಿಸ್ಬಿಟ್ಟವ್ರೆ ಬಿಡಿ. ಈಗ ಸ್ವಲ್ಪ ಆದ್ರೂ ಪಾಪ ನಿಮ್ಮಂತರ ಇನ್ನು ಉಳ್ಕೊಂಡಿಲ್ಲಪ್ಪ ದೇವೇಗೌಡರು ಅಂತ ನೆನೆಸ್ಕೊತೀರಿ. ಇವತ್ತು ಮೈನಾರಿಟಿ ಕಾರ್ಪೊರೇಷನ್ ಅಲ್ಲಿ ಯಾವ್ದಾದ್ರು ಮೈನಾರಿಟಿಯ ಬಡಾವಣೆಗಳಿಗೆ ಅಭಿವೃದ್ಧಿಗೆ ಅಂತ ದುಡ್ಡು ತರಬೇಕು ಹೋದ್ರೆ 3 ಕೋಟಿ 5 ಕೋಟಿ ತರಕ್ ಹೋದ್ರೆ 5 ಕೋಟಿ ರಿಲೀಸ್ ಆಗಿದ್ದು 5 ವರ್ಷಕ್ಕೆ ಆಯ್ತದ 4 ವರ್ಷಕ್ಕೆ ಆಯ್ತದ ಗೊತ್ತಿಲ್ಲ. 12% 13% ಈಗಲೇ ಕೊಟ್ಬಿಡ್ಬೇಕು. ಅದಕ್ಕೆ ಪರ್ಸೆಂಟೇಜ್ ಮೇಲೆ ನಿಮ್ಗೆ ದುಡ್ಡು ರಿಲೀಸ್ ಮಾಡ್ತಾರೆ. ಒಟ್ಟಿಗೆ ಒಂದೇ ಸಲ 5 ಕೋಟಿ 10 ಕೋಟಿ ಅಂತಾರೆ. 10 ಕೋಟಿ ಅಂದ್ಬಿಟ್ಟು 13% ಅಂದ್ರೆ ಎಷ್ಟಾಯ್ತು? 10 ಕೋಟಿಗೆ ಅದು ಆ ದುಡ್ಡು ನೀವು ಕೆಲಸ ಮಾಡಿ ಕಾಯ್ಬೇಕು. ಈಗ ಯಾರ ಪಾಪ ಅಲ್ಲೆಲ್ಲೋ ಹರಿಹರದಲ್ಲಿ ಒಬ್ಬ ಮುಸಲ್ಮಾನ್ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ, ಮುಸಲ್ಮಾನ್ ಕಾರ್ಯಕರ್ತ ಇವತ್ತು 4-5 ದಿವಸದಿಂದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದವನೆ. ಒಬ್ಬ ಮುಸಲ್ಮಾನ್ ಕಾಂಟ್ರಾಕ್ಟರ್ ಗುತ್ತಿಗೆದಾರ. ನಾನು ಏನು ರಾಮಪ್ಪ ಅಂತೇಳಿ ಈಗಿನ ಮುಖ್ಯಮಂತ್ರಿಗಳ ಖಾಸ ಕುರುಬ ಸಮಾಜದ ಶಾಸಕರೇ ಅವರು. ಬಿಜೆಪಿ ಸರ್ಕಾರ ಇದ್ದಾಗ ಪಾಪ ಹರಿಹರ ನಗರ ಪ್ರದೇಶದ ಅಭಿವೃದ್ಧಿ ದುಡ್ಡು ಕೊಟ್ಟಿದ್ರು, ಕೆಲಸ ಮಾಡೋರೆ. ಇನ್ನೂ ಅವ್ರಿಗೆ ಬಿಲ್ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳೇ, ನಿಮ್ಮ ಖಾಸ ಶಿಷ್ಯ MLA ದುಡ್ಡು ತಗೊಂಡೋಗಿದ್ದು ಕೆಲಸ ಮಾಡಿರೋದು ಇವತ್ತು ನಿಮ್ಮನ್ನಲ್ಲಿ ಮುಖ್ಯಮಂತ್ರಿ ಮಾಡಿ ಕೂರ್ಸೋರಲ್ಲ, ಮುಸಲ್ಮಾನ್ ಸಮಾಜದ ಒಬ್ಬ ಗುತ್ತಿಗೆದಾರ. ನನ್ನ ದುಡ್ಡನ್ನ ಇವತ್ತು ಬಿಡುಗಡೆ ಮಾಡ್ತಿರೋ ಇಲ್ಲ ನಾನು ಸಾಯ್ಲಿಕ್ಕೆ ದಯಾಮರಣ ಕೊಡ್ತಿರೋ ಅಂತೇಳಿ 4 ದಿವಸದಿಂದ ಕೇಳ್ತಾವನಲ್ಲಪ್ಪ ಸಿದ್ದರಾಮಯ್ಯ ಅವರೇ. ಇನ್ನು ಉತ್ತರನೇ ಕೊಟ್ಟಿಲ್ವಲ್ಲ ಅವರಿಗೆ. ಇವತ್ತು ಪಾಪ ಬಂದಿದೆ ಪತ್ರಿಕೆಯಲ್ಲಿ, ಇವತ್ತು ಹೇಳಿದ್ದಾರೆ ಅವರು, ಫೋಟೋ ಹಾಕಿ ಮಾಡಿದ್ದಾರೆ ಇವತ್ತು ಅವ್ರಿಗೆ. ಇದು ಮುಸಲ್ಮಾನ್ ಸಮಾಜಕ್ಕೆ ಈ ಸರ್ಕಾರ ಕೊಡ್ತಿರೋ ಕೊಡುಗೆ. ಈ ಸರ್ಕಾರ ಕೊಡ್ತಿರೋ ಕೊಡುಗೆ ಚರ್ಚೆ ಮಾಡಬೇಕು ಅಂದ್ರೆ ಸಾವಿರಾರು ವಿಷಯಗಳು. ಯಾವ್ದು ಆಶ್ರಯ ಮನೆಗೆ ನಿನ್ನೆ ಅಲ್ಲಿ ಕೇರ್ಪೇಟೆ ಹೋದ್ರೆ ಹೇಳ್ತಾರೆ ಒಂದು ಮನೆಗೆ 12,000 ಕೊಡ್ಬೇಕಂತೆ. ಮೊದಲೇ ಆಶ್ರಯ ಮನೆಗೆ ಡೈರೆಕ್ಟ್ ಪಂಚಾಯತಿಗೆ ರಿಲೀಸ್ ಮಾಡಕ್ಕೆ 12,000 ರೂಪಾಯಿ. ಇಂಥ ಆಡಳಿತ ನಡೆಸಲಿಕ್ಕೆ ನಾನು ಬೇರೆ ಯಾವ ಪಕ್ಷಗಳ ಬಗ್ಗೆನೂ ಚರ್ಚೆ ಮಾಡಲ್ಲ. ನನ್ನ ಕಾರ್ಯಕರ್ತರನ್ನು ಅಗಲ್ದೋರಣೆ ಮಾಡ್ಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ನಾನಾಗಲಿ ದೇವೇಗೌಡರಾಗಲಿ ಈ ನಾಡಿನ ಜನತೆಯ ಬೆವರು ಸುರಿಸಿದ ಸಂಪತ್ತು ಖಜಾನೆಗೆ ಕಟ್ಟಿದ್ರು. ನಾನು ನಮ್ಮ ಕಾರ್ಯಕರ್ತರು ನೀವೆಲ್ಲ ಸ್ವೇಚ್ಛಾಚಾರವಾಗಿ ದರೋಡೆ ಮಾಡಿ ಅಂತ ಎಂದೂ ಸಹ ನಾವು ಹೇಳಲಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಿ ನೀವೆಲ್ಲ. ನಿಮ್ಮಲ್ಲಿ ಬಡತನ ಇರಲಿ, ಮನೆಗಳಲ್ಲಿ ಎಷ್ಟೇ ಸಂಕಷ್ಟ ಇರಲಿ, ಕಷ್ಟದಲ್ಲಿರಿ, ಆದ್ರೆ ನನ್ನ ಕಾರ್ಯಕರ್ತರು, ಜನತಾದಳದ ಕಾರ್ಯಕರ್ತರು ಎಂದೂ ಸಹ ಆ ಸರ್ಕಾರದ ಖಜಾನೆ ದುಡ್ಡನ್ನ ಲೂಟಿ ಮಾಡಬೇಕು ಅಂತ ಹೋದವರಲ್ಲ. ಜನಗಳ ದುಡ್ಡು ದೇವರ ದುಡ್ಡು ಅಂತ ಹೇಳಿ ಬಂದಂತ ನನ್ನ ಕಾರ್ಯಕರ್ತರು ಇಲ್ಲ ಕಾನೂನು ಬಾಹಿರವಾಗಿ ಈ ಕೆಲಸ ಮಾಡಿಕೊಟ್ಟು ನನ್ ಶಕ್ತಿ ತುಂಬುವಂತ ಎಂದು ಕೇಳಿದಾರಲ್ಲ ನೀವು. ನನಗದ್ರ ಅನುಭವ ಆಗಿದೆ, ನನ್ನ ಕಾರ್ಯಕರ್ತರ ಅನುಭವ. ನೀವೆಲ್ಲ ಎಷ್ಟು ನೋವಲ್ಲಿದ್ದೀರಿ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಆದ್ರೆ ನಾವು ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ಇವತ್ತು ಈ ರಾಜ್ಯ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ
ಜನತಾದಳದ ಮೇಲಿದೆ,